ಮುದ್ಕೆ ನೀನು ಮಾಡ್ತೀನಿ ಮಾ. ನೀನೇನು ಮುದ್ಕೆ ಆಗೋದು ಇರ್ತೀಯ ನೋಡ್ತೀನಿ ನಾನು. ನೀನು ನನಗೆ ಬರ್ತಿರೋ ಕೋಪಕ್ಕೆ ಎಲ್ಲೋದೀನಿ ಅಂತ ಆಯ್ತಾ ನನಗೆ. ನನ್ನೇ ಮುದ್ಕೆ ಅಂತಾಳೆ ನನ್ನೇ. ಅಲ್ಲ, ನಾನು ಏನು ಮಾತಾಡಿದ್ರು ಕೇಳೋದಿಲ್ಲ, ಮುದುಕಿ ಅಂದ್ರೆ ಮಾತ್ರ ಚೆನ್ನಾಗಿ ಕೇಳ್ಬಿಡ್ತದಲ್ಲ. ಹೌದೇ ಹೌದು, ನಾನು ಮುದುಕಿನೇ. ಇನ್ನೇನು ವಯಸ್ಸಾಗಿ ನಿಂತರ ಬಿಲಾಲಿ ಥರ ಓಡಾಡ್ಬೇಕಾ? ಅಯ್ಯೋ ದೇವ್ರೆ, ಯಾಕಾದ್ರೂ ಬಂದು ಇದ್ರ ಹತ್ರ ಸುಮ್ಮನೆ ಇರಲ್ಲ, ಅದೇ ದೀಪ ಬಿಟ್ಕೋತಾರಂತಾರಲ್ಲ ಹಂಗೆ. ನೋಡ್ತೀನಿ ಕಣೆ, ನೋಡ್ತೀನಿ ಬಾ. ನೋಡ್ತೀನಿ. ನೋಡ್ದ, ಎಲ್ಲ ನಿಮ್ಮಿಂದನೇ ಆಗೋದು. ಅಲ್ಲ ಹೋಗ್ಬಿಡಡಿ, ನನ್ನೇ ಮುಖ್ಯ ಅಂತ ಅವಳೇನು ಮುಖ್ಯ ಆಗಲ್ವಾ? ಅವಳಿಗೊಂದು ಟೈಮ್ ಬರುತ್ತೆ, ನನಗೇನು. ನಾನು ನನ್ನ ಮೇಲೆ ನಿಂತ್ಕೊಂಡು ನೋಡ್ತೀನಿ, ಏನು ಹಂಗೆ ಸುಮ್ಮನೆ ಬಿಡ್ತೀನ? ನೋಡ್ತೀನಿ ಅವಳೇನು ಮುಖ್ಯ ಆಗಲ್ವಾ ಅಂತ. ಹಿಂಗೆ ಒಯ್ಯಾರ ಮಾಡ್ಕೊಂಡಿರ್ತಾಳ, ಹಂಗೆ ಇರ್ತಾಳ ಅಂತ ನೋಡ್ತೀನಿ. ಬರಲಿ ನನ್ನ ಮಗ ಬರಲಿ, ಮಾಡ್ತೀನಿ. ಅವನು ಇವಳು ಪರನೆಲ್ಲ. ಅವನೇನು ಹೇಳೋನು? ಸರಿ ಬೇವರ್ಸ್ಗಳು. ನಾನು ಬೇರೆ ಹೋಗ್ಬೇಕು, ಫಸ್ಟ್ ಬೇರೆ ಮನೆ ಮಾಡಬೇಕು, ಬೇರೆ ಇವ್ರ ಜೊತೆ ಇದ್ರೆ ಆಗಕ್ಕಿಲ್ಲ. ಬರಲಿ, ಅವನೇನಾದ್ರು ಮಾತಾಡಲಿ, ಅವಾಗ ಮಾಡ್ತೀನಿ. ನೋಡು ಗೊಣ್ಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವಾಗ. ಸಾಯಂಕಾಲ ಗಂಟೆ ನಿಲ್ಸಲ್ಲ, ನೋಡ್ತಾ ಇರಿ ನೀನೆ. ಅಯ್ಯೋ, ನೀವು ಅದಕ್ಕೆ ನಿಮ್ಮ ಕೆಲಸ ನೀವು ಬೆಳಗ್ಗೆ ಎದ್ದು ಬೇಗ ಮಾಡಿಬಿಡಿ ಅಂತೀವಿ. ಥೂ, ನನ್ನ ಸೊಸೆದಿರು ಸರಿಯಿಲ್ಲ. ಅಲ್ಲತ್ತೆ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನತ್ತೆ. ನಾನೇನಂದೆ? ನಾನು ಅವ್ರ ಹತ್ರ ಹೇಳಿದ್ರೆ ಸ್ವಲ್ಪ ಎದ್ದು ಆಚೆ ಹೋಗಿ ಅಂತ. ನಾನೇನಾದರೂ ನಿಮ್ಮನ್ನ ಕರೆದ್ನಾ? ಇಲ್ಲಲ್ಲ, ನೀನು ಕರೆದಿಲ್ಲಪ್ಪ, ಅದು ಕರೀತಲ್ಲ. ಈ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅದು ಗೊಣ್ಕೊಂಡೇ ಇರ್ತದೆ ನೋಡು. ಇವಾಗ ನನಗೆ ಗೊಣ್ಕೊಂಡಿದ್ರೆ ಆಗೋದಿಲ್ಲ. ಅಯ್ಯಪ್ಪ ದೇವ್ರೆ, ಇದೇನು ಹೊಸ್ತಾ? ಮಾಮೂಲಿ ತಾನೆ, ಆ ಕಿವಿಯಿಂದ ಬಿಟ್ಬಿಡಿ ಅಷ್ಟೇ. ನಿಮ್ಮಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೋಗಿದ್ರೆ ನಾನು ಕೇಳಿಸ್ಕೊಳ್ಳೋದಿಲ್ಲದೆ ಇರ್ಬೋದಿತ್ತು. ನನಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಉಂಟು. ಏನೋ ಮಾಡ್ಕೊ, ನನಗೆ ಒಂದು ಸ್ವಲ್ಪ ನಾಷ್ಟ ಎಲ್ಲ ಮಾಡಿಬಿಟ್ಟು ಆ ಗೀತಾನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅತ್ತೆ, ನಾನು ಭಾಗ್ಯಕ್ಕ ಮಾತಾಡ್ಕೊತಾ ಇದ್ದೋ. ಇವರು ನಿಮ್ಮ ಫ್ರೆಂಡು ಲಕ್ಷ್ಮಕ್ಕ ಅವ್ರ ಸೊಸೆ ನೋಡಬೇಕು ಅಂತ. ಅವರು ನೋಡಿಲ್ಲ ಅಂತಲ್ಲ, ನಾನು ನೋಡಿಲ್ಲ. ಒಂದ್ಸಲಿ ನಮ್ಮನ್ನು ಕರ್ಕೊಂಡು ಹೋಗತ್ತೆ. ಅವರು ಮದುವೆ ಆದಮೇಲೆ ನೋಡಿಲ್ಲ. ನಮ್ಮ ಥರ ಮಾತಾಡೋಕೆ ಬರಲ್ಲಂತೆ ಅವ್ರಿಗೆ. ಅದು ಯಾವುದೋ ಭಾಷೆ ಮಾತಾಡ್ತಾರಂತೆ. ನೀವೇ ಅಂತಿದ್ರಲ್ಲ, ಒಂದ್ಸಲಿ ಕರ್ಕೊಂಡೋಗ್ಯತ್ತೆ. ಏನೋ ಮಾತಾಡ್ತಾರೆ ನನ್ನ ಬಗ್ಗೆ. ಏನು ಮಾತಾಡಿದ್ರೂ ಆಗೋದಿಲ್ಲ, ನನ್ನ ಬಗ್ಗೆ ಏನು ಮಾತಾಡಿದ್ರೂ ಆಗೋದಿಲ್ಲ. ದೇವರೆಲ್ಲದ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ತಗೋ ಬಿಡು. ನಿಂದೊಂದು ಅದ್ರದ್ದೊಂದು ಕರ್ಮ ನನಗೆ ನೋಡೋದು. ಯಾರು ಬೈತಾರೋ ಅವ್ರಿಗೆ ತಾಗೋದು, ನನಗೇನು ತಾಗೋದಿಲ್ಲ. ಮಾಡಲಿ. ಚಿನ್ನಾಡಿ ನನ್ನ ಮಗನಿಗೆ ಕಟ್ಟಿದಲ್ಲ, ಏನೋ ಗುಂಡಕ್ಕಿದ್ಲು. ಅದಕ್ಕೆ ಏನೋ ನನ್ನ ಮಗ ಇಷ್ಟಪಟ್ಬಿಟ್ಟ. ಇನ್ನೂ ಸೊಸೆ ಒಳ್ಳೆ ಸೊಸೆನೇ ತರ್ಬೋದಿತ್ತು. ಗೊಣ್ಕೋದಂದ್ರೆ ಆಗೋದಿಲ್ಲಪ್ಪ ನನಗೆ, ಈ ಗೊಣ್ಕೋದಂದ್ರೆ ಆಗೋದಿಲ್ಲ. ಲಿಂಗಮ್ಮ, ಇದೊಂದು ಈಲೇ ಬಂತ, ಇದಕ್ಕೂ ಕಿವಿ ಕೇಳಲ್ಲ. ಇದು ಏನಂತದ ಈಗ? ಹೇಳಿ ಪಚಾಚಿ. ಏನು ಪಚಾಚಿ? ಲಿಂಗಿ, ನಾನು ಸೊಸೆ ಹೇಳಿದ್ಲು ಸ್ವಲ್ಪ ಸಕ್ಕರೆ ಇಸ್ಕೊಬ ಅಂತ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಕೊಡವ. ಸಕ್ಕರೆನಾ ಕೊಡ್ತೀನಿ ತಡೀರಿ. ಏನು ಹೇಳ್ದೆ ಹೋಯ್ತಾಳೆ, ಕೊಡ್ತಾಳೆ ಅಂತ. ರಾಮ, ಅದಿಲ್ಲ ಅಂತ ಬಂದ್ಬಿಡ್ತವೆ ಎಲ್ಲವೂ. ತಲೆ ಕೆಟ್ಟೋಯ್ತದೆ ನನಗಂತೂ. ಬೆಳಗಿಂದ ಸಾಯಂಕಾಲ ಗಂಟ ಆದರೆ ನನಗೆ ನೆಮ್ಮದಿ ಇಲ್ಲಲ್ಲ ಈ ಮನೇಲಿ. ಎಲ್ಲಾದರೂ ಹೊರಗಡೆ ಹೋದ್ರೇ ಒಂಚೂರು ನೆಮ್ಮದಿ. ಏನಮ್ಮ, ಹೆಂಗಿದೆಯಾ? ಚೆನ್ನಾಗಿದೆಯಾ? ಏನು ನೀನು ಕುಡಿಸ್ತಾ ಇದೆಯಾ? ಯಾಕೆ ನಿಮ್ಮ ಅಕ್ಕ ಇಲ್ವಾ? ಇದ್ದಾರೆ, ಅವರು ಅಡುಗೆ ಮಾಡ್ತಾ ಇದ್ದಾರೆ. ಓ, ಇಲ್ವಾ? ತವ್ರ ಮನೆಗೆ ಹೋಗಿದ್ದಾಳಾ? ಅದಕ್ಕೆ ನೀನು ಎಲ್ಲ ಕೆಲಸನೂ ಮಾಡ್ತಿದ್ಯಾ? ಆಗಾಗ ತವ್ರ ಮನೆಗೆ ಹೋದ್ರೆ ನೀನೇ ಮಾಡಬೇಕಾಯ್ತದೆ. ತುಂಬ ಹೋಗೋಕೆ ಕೇಳ್ಬೇಡ ನೋಡು. ನೀನು ಒಂದೆರಡು ಸಲ ಹೋಗ್ಬಿಟ್ಟು ಬಾ. ನೀನು ಹೋಗ್ಬಾರ್ದಾ? ಅವಳು ಹೋದಾಗ ನೀನು ಹೋಗ್ಬೇಕು. ನಿಂಗೆ ಗೊತ್ತಾಗಕ್ಕಿಲ್ವಾ? ಅಯ್ಯಯ್ಯೋ, ಇದೊಂದು ಅದ್ರ ಥರನೇ ಕೆಪ್ಪಿ ಇದೊಂದು. ಸುಮ್ಮನೆ ಹ್ಞೂ ಅಂದ್ರಾಯ್ತು. ಹ್ಞೂ. ಓ ರಾಮಿ, ಓ ರಾಮಮ್ಮ, ಏನು ಮಾಡ್ತಾ ಇದೀಯಾ? ಏನು ಒಬ್ಳೆ ಕೂತ್ಕೊಬಿಟ್ಟಿದ್ದಾಳೆ ಅಲ್ಲಿ? ಏನೋ ಮುಖನ ಹಿಂಗೆ ತಿರ್ಸ್ಕೊಂಡು ಏನು ನೋಡ್ತಾ ಇದ್ದಾಳೆ ಅಲ್ಲಿ? ಹ್ಞೂ ನೋಡೋಗಿ ನೀವೇ. ನೋಡ್ತೀನಿ ತಡಿ, ಅದು ಏನು ಮಾಡ್ತಾ ಇದ್ದಾಳೆ ಅಂತ. ಹೇ ರಾಮಿ. ಏನು ಸೊಸೆನ ನನ್ನೇ ಮುಡ್ಕೊಂಡ್ಲು. ಅವಳೇನು ಮುದುಕಿ ಆಗಲ್ವಾ? ಬೇವರ್ಸ್ಬಿಟ್ಟು ಬಿಲಾಲಿ ಆಡ್ದಂಗೆ. ಏ ರಾಮಮ್ಮ. ಏನೇ ಪಚಾಚಿ, ಬಾ ಕೂತ್ಕೋ. ಯಾಕಡೆ ಈ ಕಡೆ ಬಂದ ಸುಮ್ಮನೆ? ಏನಿಲ್ಲ, ಏನು ಮಾಡ್ತಿದ್ದೆ? ಹಂಗೆ ಬಂದ? ಸರಿ ಬಾ ಕೂತ್ಕೋ. ಏನಂಗೆ ಆ ಕಡೆ ತಿರ್ಕೊಂಡು ಯೋಚನೆ ಮಾಡ್ತಿದ್ದೆ? ಏನು ನೋಡ್ತಾ ಇದ್ದೆ ಅಲ್ಲಿ? ಕೂತ್ಕೋ. ನನ್ನ ಸೊಸೆದೇನ ದರ್ಬಾರ್ ಆಗ್ಬಿಟ್ಟಿದೆ ಇಲ್ಲಿ. ಮುದುಕಿ ಅಂತಾಳೆ ನನ್ನ. ಅವಳೇನು ಮುದುಕಿ ಆಗದೆ ಇರ್ತಾಳ? ನಿನ್ನೆಲ್ಲೂ ನಿನ್ನ ಸೊಸೆ ಹಿಂಗೆ ಅಂತಾಳ ನಿಂಗೆ? ಓ, ಪಕ್ಷಿಗಳು ನೋಡ್ತಾ ಇದ್ದ? ನೋಡು. ಅದೇನು ನೋಡ್ತೀಯೋ ಪಕ್ಷಿಗಳನ್ನ? ನನ್ನ ಸೊಸೆ ಮಾತ್ರ ಹಿಂಗೆ ಆಡೋದು ತಗೋ. ನಿನ್ನ ಸೊಸೆ ನೆಟ್ಟಿಗೆ ಇರ್ತಾಳೆ, ನನ್ನ ಸೊಸೆ ಬಿಡಾಡಿ. ಅದು ಮಾತಾಡಿದ್ದು ಇದಕ್ಕೆ ಅರ್ಥಾಗಲ್ಲ, ಇದು ಮಾತಾಡಿದ್ದು ಅದಕ್ಕೆ ಅರ್ಥಾಗಲ್ಲ. ಆದರೂ ಮಾತಾಡ್ಕೋತವೆ. ಅದೇನು ಮಾತಾಡ್ತಾವೋ? ಅಯ್ಯೋ, ಇದ್ದವರು ಹುಚ್ಚರಾಗ್ಬಿಡ್ಬೇಕು ಇವ್ರ ಜೊತೆ. ನನಗೆ ಎಷ್ಟು ಬೇಜಾರಾಯ್ತು ಕಣೆ. ಮುದುಕಿ ಅಂದ್ಲು. ನನ್ನ ಸೊಸೆ ಹಿಂಗೆ ಅಂದಮೇಲೆ ನನಗೆ ಇನ್ನು ಅವರು ಅದೇ ಅಂತಾರೆ, ಇನ್ನು ಬೇರೆಯವರು ಅದೇ ಅಂತಾರೆ. ಎಲ್ಲಡಿಕೆ ತಂದಿಲ್ಲ ಕಣೆ. ನಿನ್ನ ಹತ್ರನೇ ಇದ್ರೆ ಕೇಳೋಣ ಅಂತ ಬಂದೆ. ಹಂಗೆ ಸ್ವಲ್ಪ ಸಕ್ಕರೆ ಹೇಳಿದ್ಲು ನನ್ನ ಸೊಸೆ, ಇಸ್ಕೊಂಡೋಗೋಣ ಅಂತ ಬಂದೆ. ನೀನೇ ಇದ್ರೆ ಕೊಡು. ಏನೋ ಸಾರಿ ಬಿಡು, ಅದನ್ನೇ ಯೋಚನೆ ಮಾಡ್ಕೊಂಡಿರ್ತೀನಿ. ನೀನು ಹೇಳ್ದಂಗೆ ಸರಿ. ಯೋಚನೆ ಮಾಡಬೇಡ ಅಂತೀಯ ನೀನು. ನಾನು ಯೋಚನೆ ಮಾಡೋದು ಹೆಂಗಿರಕ್ಕಾಯ್ತದೆ ಹೇಳು? ಅಯ್ಯೋ, ಕೇಳಿಸ್ಕೊತಿದ್ರೆ ನಾನು ಮೆಟ್ಲಾಕ್ಬಿಡ್ತೀನಿ. ಪಚ್ಚಮ್ಮ. ಓ, ನಿನ್ನ ಸೊಸೆ ಬಂದ್ಲು. ಏನು ಬರೀ ಕೈಲಿ ಬಂದವಳೆ? ತಡಿ ನೋಡ್ತೀನಿ. ಎಲ್ಲೇ? ಸಕ್ಕರೆ
ಅಯ್ಯೋ ಪಚ್ಚಮ್ಮ, ಸಕ್ಕರೆ ಖಾಲಿ ಆಗಿದೆ ಅಂತೆ. ಅದಕ್ಕೆ ಅಂಗಡಿಗೆ ಹೋಗ್ತಾ ಬರ್ತೀನಿ ಈಗ ನಾನು. ನಡಿ ಅಂಗಡಿಗೆ ಹೋಗೋಣ ಹಂಗೆ. ಸಕ್ಕರೆ ಇಲ್ಲ ಅಂತೆ. ನಾನು ನೋಡಿದೆ, ನೆನ್ನೆನೇ ಹೇಳ್ದವಳು ಮರ್ತೋಗಿತ್ತು. ಈಗ ತಂದಿಟ್ಟಿದ್ದಾನೆ ಅಂದ್ಕೊಂಡೆ ನಾನು. ಯಾರು ತಂದಿಲ್ಲ, ನಾನೇ ತರಬೇಕು. ನಡಿ. ಏನೋ ಸಕ್ಕರೆ ಕೊಡೋಕ್ಕಿಲ್ವಾ? ಅದ್ಯಾಕೆ ಕೊಡೋದಿಲ್ಲ ನನಗೆ ಸಕ್ಕರೆ? ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಏನೋ ಕೊಡದೆ ಹಂಗೆ ಇಟ್ಕೊತಿದ್ದೀನಿ ಸಕ್ಕರೆ. ಅಯ್ಯೋ, ಸಕ್ಕರೆ ಖಾಲಿ ಆಗಿದೆ, ಖಾಲಿ. ಅಂಗಡಿಗೆ ಹೋಗಿ ತರಬೇಕು. ಅಂಗಡಿಗೆ. ಓ, ಅಂಗಡಿಗೆ ಹೋಗಿ ತರಬೇಕಾ? ಖಾಲಿ ಆಗಿದ್ಯಾ? ಹೋಗ್ಲಿ ಬಿಡು, ನಾನು ಹಂಗೆ ಅಂಗಡಿಗೆ ಹೋಗ್ಬಿಟ್ಟು ತಗೊಂಡು ಬರೋಣ ನಡಿ. ಅಂದಂಗೆ ನಿನ್ನ ದೊಡ್ಡ ಸೊಸೆ ಊರಿಗೆ ಹೋಗಿದ್ದಾಳಂತೆ? ಯಾರು ಹೇಳ್ರು? ಇದ್ದಾಳೆ ಒಳಗಡೆ. ಹೋದ್ರೆ ಹೋಗ್ಲಿ ಅಂತೀಯಾ? ಹೋಗ್ಲಿ. ಇವಳು ಯಾಕೆ ಹೋಗಿಲ್ಲ ಮತ್ತೆ ಚಿಕ್ಕ ಸೊಸೆ? ಅಯ್ಯೋ ದೇವ್ರೆ, ನನಗೆ ತಲೆ ಕೆಟ್ಟೋಯ್ತದೆ ಒಬ್ರೊಬ್ರಿಂದ. ಇದೊಂದು ಬೇರೆ ಬಂತು, ಇದೊಂದು ತಲೆ ತಿಂತಿದೆ ನನಗೆ. ಒಂದು ಗಳಿಗೆ ಹುಚ್ಚಿಡ್ಸ್ಬಿಡ್ತಾ ಇದ್ದೀರಾ ನೀವು. ಅಯ್ಯ, ಅದ್ಯಾಕೆ ಹಂಗೆ ದೆವ್ವ ಮೆಟ್ಕೊಳಂಗೆ ಆಡ್ತಾ ಇದೆಯಾ ಕೇಳಿದಕ್ಕೆ? ಸರಿ, ನೀನು ಹೋಗು. ನಾನು ಒಂದು ಸ್ವಲ್ಪ ರಾಮಿ ಜೊತೆ ಮಾತಾಡ್ಬಿಟ್ಟು ಹೋಯ್ತೀನಿ. ಏನೋ ಮಾಡ್ಕೊಂಡು ಸಾರಿ. ದೊಡ್ಡವ್ರಿಗೆ ಮರ್ಯಾದೆ ಕೊಡಿ ಅಂತಾರೆ. ಇವರೇ ದೊಡ್ಡವರಾದ ತಲೆ ಕೆಡಿಸಿದ್ರೆ ಎಷ್ಟು ಹುಚ್ಚಿಡಿತವೆ ಗೊತ್ತಾ? ತಲೆ ಚಿತ್ರಾನ್ನ ಆಗ್ಬಿಡ್ತವೆ. ಹಂಗಾಡ್ತವಪ್ಪ. ಎಷ್ಟು ಅಂತ ಮರ್ಯಾದೆ ಕೊಡೋದು ಇವ್ರಿಗೂ ನಾನು? ನೋಡಿ ಸಾಕಾಯ್ತದೆ ನನಗೂ ವಯಸ್ಸಾಯ್ತು ಅಂತ ಗೊತ್ತಾಯ್ತಲ್ವ ಇವ್ರಿಗೂ. ನನ್ನ ಸೊಸೆದಿರ ಮಧ್ಯೆನೇ ನನಗೆ ಆಯ್ತಾಯಿಲ್ಲ. ಇನ್ನು ಇದು ಬೇರೆ ಅದು ಬೇರೆ. ಅಯ್ಯೋ, ಏನಂತ ಹೇಳಿಯಪ್ಪ. ಇದೊಂದು ಸಕ್ಕರೆ ಖಾಲಿ ಆಗಿದೆ ಅಂತ ಅದೊಂದು ಬಾಯಿ ಬಿಡೋದಿಲ್ಲ. ಅಡುಗೆ ರೂಮಲ್ಲಿ ಯಾರು ಮಾಡ್ತಾರೆ, ಏನು ಮಾಡ್ತಾರೆ ಒಂದು ಗೊತ್ತಾಗೋದಿಲ್ಲ. ಸಕ್ಕರೆ ಎಲ್ಲ ಖಾಲಿ ಅಂತಲೂ ನಿನ್ನೆ ಹೇಳಿದ್ದಾಳೆ. ಅಯ್ಯೋ, ಯಾರು ತರೋರಿಲ್ಲ. ರಾಮಮ್ಮ, ನಿನ್ನ ಸೊಸೆಯನ್ನು ದೆವ್ವಾಡ್ದಂಗೆ ಆಡ್ತಾಳೆ ಒಂದೊಂದ್ಸಲಿ. ಅದಕ್ಕೆ ನನಗೆ ಮನೆ ಹತ್ರ ಬರೋಕ್ಕೆ ಇಷ್ಟ ಆಗೋಕ್ಕಿಲ್ಲ. ಹೋಯ್ತೀಯಾ? ಸರಿ ಹೋಗು. ಇನ್ನೇನು ಮಾಡ್ತೀಯಾ? ಹೋಗು. ಏನು ಕೇಳಿದೆ ಅಂತ ನಾನು ಹಂಗೆ ಬಾಯಿ ಪಡ್ದವಳು? ಸಕ್ಕರೆ ಕೇಳಿದೆ ಅಪ್ಪ. ಅದಕ್ಕೆ ಇಲ್ಲ ಅಂದ್ರೆ ಮುಗ್ದೋಯ್ತಲ್ಲ. ಅದು ಬಿಟ್ಟು ಕಾಯ ಅಂದ ಇನ್ನೇನು ಮಾತಾಡ್ತೆ ನಾನೇನು ಮಾತಾಡಿಲ್ಲಲ್ಲ. ಅದೇ ಅಪ್ಪ, ಇನ್ನು ಇವಳು ದೊಡ್ಡ ಸೊಸೆ ಊರಿಗೆ ಹೋಗಿದ್ದಾಳ ಅಂತ ಕೇಳಿದೆ. ಅದಕ್ಕೆ ಹಂಗಾಡ್ಬೇಕಾ? ಹೋಗು ಬಿಡು. ನನ್ನ ಸೊಸೆನೂ ಹಿಂಗೆ ಆಡ್ತಾಳೆ ಒಂದೊಂದ್ಸಲಿ ಗಾಳಿ ಬಂದಂಗೆ. ಇದೇನು ಹೊಸದಲ್ಲ ನೋಡಿದ್ದು. ಹೋಗ್ಲಿ ಬಿಡು. ಒಂದೆಲ್ಲ ಕೇಕ್ ಇದ್ರೆ ಕೊಡು, ಒಂದೆರಡು. ಆಯ್ತು ತಗೋ, ಇನ್ನೊಂದ್ಸಲಿ ಬರುವಂತೆ. ಅದೇನು ಹೋಯ್ತೀನಿ ಅಂತ ಹೋಗು. ಕೊಡಿ ಎಲ್ಲಡ್ಕೆ. ಅದೇನು ಆಗ್ಲಿಂದ ಹೋಯ್ತೀನಿ ಅಂತ ಮತ್ತೆ ಇಲ್ಲೇ ನಿಂತ್ಕೋತೀಯ, ಏನೇನೋ ಹೇಳ್ತೀಯ? ಎಲ್ಲಡ್ಕೆ ಇಲ್ವಾ? ಹೋಗ್ಲಿ ಬಿಡು. ನಾನು ತರಿಸ್ಕೋಬೇಕು. ಈ ಶಂಕರಪ್ಪನ ಅಂಗಡಿಗೆ ಹೋಗ್ಬೇಕು. ಶಂಕರಪ್ಪನ ಅಂಗಡಿಯಿಂದ ತರಬೇಕು. ಅಂಗಡಿ ಸಕ್ಕರೆನೂ ಎಲೆನೂ ತಂದ್ಕೋತೀನಿ ಇವಾಗ. ನಿನ್ನ ಸೊಸೆ ಓದ್ಲಲ್ಲ, ಅವಳ ಜೊತೆ ಹೋಗೋಣ ಅಂದರೆ ಇನ್ನೂ ಅದಕ್ಕೂ ಹಾರಾಡಿದ್ರೆ ಹೋಗು. ನನ್ನ ಚಿಂತೆ ನನಗೆ. ಮುದುಕಿ ಅಂತಾಳೆ ನನಗೆ. ಬಿಡಾಡಿ, ಅವಳೇನು ಮುದುಕಿ ಆಗೋದಿಲ್ವಾ? ಸರಿ, ನಾನು ಬರ್ತೀನಿ ತಗೋ. ಹೊರಗಿದ್ರೆ ಹೊರಗೆ ಮಾಡ್ಕೊಂಡಿರ್ತಾಳೆ. ಏಯ್ ರೂಪಾ, ಬಿಡಾಡಿ ಅವ್ರು ಬಿಡಾಡಿ. ನಾನೇನು ಮಾಡ್ದೆ ಜಿ? ನನಗೆ ಯಾಕೆ ಬಿಡಾಡಿ ಅಂತ ಇದೆಯಾ? ಸೀಮೆಗಿಲ್ಲ ದಿನ್ಸು ಆಡ್ದಂಗೆ ಇರ್ತಾಳೆ. ಅರೆ, ಏನಕ್ಕೆ ಅಜ್ಜಿ ನನಗೆ ಬೈತಾ ಇದೆಯಾ? ರಾಯರ್ ಕೂತ್ರೆ ಕತ್ತೆ ಆಡ್ದಂಗೆ ಇರ್ತಾಳೆ. ಕತ್ತೆ ಅಜ್ಜಿ, ನನಗೆ ಯಾಕೆ ಬೈತಾ ಇದೆಯಾ ಸುಮ್ಮನೆ? ನಾನು ನಿನ್ಗೇನು ಮಾಡಿದೆ? ನಾನೇನು ಮಾಡಿದೆ? ನಿನ್ಗೆ ಹಂಗೆ ಯಾಕೆ ನನಗೆ ಬೈತಾ ಇದೆಯಾ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಒಂದೇ ಸಮ ಬಂದಾಗ ನಿಂತ್ಕೊಂಡಿದ್ದಾಗ ನಾನು ಬಂದಿತ್ತು ರೂಪನ್ ಕರೆಯೋಕ್ಕೆ. ನೀನು ಯಾಕೆ ಹಂಗೆ ಕೊಡ್ತಾ ಇದೆಯಾ ನನಗೆ? ನಾನೇನು ಸುಮ್ಮನೆ ತಿನ್ನ ಕೆಲಸ ಮಾಡ್ತಿತ್ತಿಲ್ವಾ ಅಡುಗೆ ರೂಮಲ್ಲಿ? ಏನು ಕೆಲಸ ಮಾಡೋದ್ರ ಥರ ಬೈತಾ ಇದೆಯಾ? ಮಾಡ್ತೀನಿ ಅಂತೆಲ್ಲ ಏನು ಮಾಡ್ತೀಯಾ? ಆಗ್ಲಿಂದ ನೋಡ್ತಾ ಇದ್ದೀನಿ ನಾನು. ಯಾಕೆ ರೂಪಾ, ನಿನಗೇನು ದೆವ್ವ ಮಾಡಿತ್ತಾ? ಅಲ್ಲಕ್ಕ ಅಜ್ಜಿ, ನೀನು ಬಂದಿರೋದೇ ಅಜ್ಜಿ ಗೊತ್ತಿಲ್ಲ. ನೀನೇನು ಮಾತಾಡ್ತಿದ್ಯಾ? ನೀನು ಅಜ್ಜಿ ನಿನಗೆ ಬೈತಾ ಇದೆಯಾ ಅಂತ ಅನ್ಕೊಂಡಿದ್ಯಾ? ಆಗ್ಲಿಂದ ನೋಡ್ತಾ ಇದ್ದೀನಿ. ನಾನು ಬಂದ ಮೇಲಿಂದ ಏನು ಹಂಗೆ ಕೂತಿದ್ದಾಳೆ, ಹಿಂಗೆ ಮಾಡ್ತಾಳೆ, ಏನೇನೋ ಅಂತಂದು. ನಿನಗಲ್ಲ, ಅತ್ತೆಯವ್ರಿಗೆ ಅತ್ತೆ ಇಲ್ಲಿ ಕೂತಿದ್ರ, ನಾನು ಗುಡಿಸ್ತಾ ಇದ್ದೆ. ಈ ಅಜ್ಜಿ ಇಲ್ಲಿ ಬಂದು ಕೂತಿತ್ತು. ಎದ್ದೇಳಿ ಅಂತ ಹೇಳ್ದ, ಎದ್ದಿಲ್ಲ. ಅದಕ್ಕೆ ನಾನು ಅಜ್ಜಿ ತಿಳ್ಕೊಂಡಿದ್ದೆ ನೀನು ಗುಡ್ಸಕ್ಕೆ ಕೊಟ್ಟಿದ್ದೀನ ಅಂತ. ಅದಕ್ಕೆ ಅವ್ರ ಸೊಸೆನ ಕರೆದು, ಅಯ್ಯೋ ದೇವ್ರೆ, ಅದಕ್ಕೆ ನಮ್ಮ ಅತ್ತೆ ಹಂಗೆ ಹೇಳತ್ತಿಗೆ ಮುದುಕಿ ಅಂದ್ಬಿಡ್ತಾ ಅದನ್ನೇ ಹಿಡ್ಕೊಂಡು ಬೈಕೊಂಡು ಉಂಟು ನಮ್ಮ ಅತ್ತೆಗೆ. ನಿನಗಲ್ಲಕ್ಕ. ಅಯ್ಯೋ ಹೌದಾ, ಅತ್ತೆಯವ್ರಿಗ? ನಾನೇನು ನನಗೇನು ಬೈತಾ ಉಂಟು, ಸುಮ್ಮನೆ ಬೈತಾ ಉಂಟು, ಇದು ಹುಚ್ಚಿರ್ತಾರಂತ ನಾನು ಅನ್ಕೊಂಡ್ರೆ. ಓ ಅತ್ತೆಯವ್ರಿಗ? ಏನು ನೀವು ಕರೆದಿದ್ದನ್ನ? ಕರೆದಿದ್ದಾ? ಇಲ್ಲಿ ಕೆಲಸ ಆಯ್ತಾ ನಿಂದು? ಹ್ಞೂ ಅಕ್ಕ ಆಯಿತು, ಗುಡ್ಸೆಲ್ಲ ಆಯಿತು. ಮತ್ತು ಹೂ ಗಿಡಕ್ಕೆ ಒಂದು 11 ಗಂಟೆ ಮೇಲೆ ನೀರು ಹಾಕ್ತೀನಿ. ಸರಿ ಬಾಯ್ಲಿ ಒಂದು ನಿಮಿಷ. ಏನು ಮಾತಾಡೋದು ದುಡ್ಡು ತಿರ್ಸ್ಕೊಂಡು ನೋಡಿ. ಕಿರಿಯೋಳು ಹಿರಿಯೋಳಕ್ಕಿಂತ ಬಿಡಾಲಿ. ಟೇಟ್ ಅವರತ್ತೆ. ಪರವಾಗಿಲ್ಲ ಹಿರಿಯೋಳು. ನಾನು ಯಾಕಾದರೂ ಅವ್ರ ಜೊತೆ ಇದ್ದೀನೋ, ನಾನು ಬರಲಿ ನನ್ನ ಮಗ ಬೇರೆ ಮನೆ ಮಾಡು ಅಂತ ಹೇಳ್ತೀನಿ. ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿದ್ದೀರಾ? ಹಿಂಗನ್ನಿಸ್ತು ನಿನ್ನೆದು ಇವತ್ತದು ಕತೆ ಇಷ್ಟ ಆಯ್ತಾ ಉಂಟಾ? ಅದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ಮಾತಾಡೋದು ಎಲ್ಲ ಇಷ್ಟ ಆಗ್ತಾ ಇದೆಯಾ? ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಕಥೆಯಲ್ಲಿ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಡಲಿಯಪ್ಪ, ನನ್ನ ಸೊಸೆ ಒಂದಂತಾಳೆ, ನಾನೊಂದಂತೀನಿ. ಏನು ಮಾಡಲಿ, ನೆಟ್ಟಕ್ಕೆ ಕಿವಿ ಕೆಲಸಲ್ಲ. ಅದಕ್ಕೋಸ್ಕರ ಅಷ್ಟೇ. ಒಂದು ತಮಾಷೆಗೋಸ್ಕರ ಈ ಒಂದು ಕ್ಯಾರೆಕ್ಟರ್ನ ಹ್ಯಾಡ್ ಮಾಡಿರೋದು.